ಟಾಟಾ IPLನ ಮ್ಯಾಚ್ ನಂಬರ್ 51 ಕೋಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ, ಕೋಲ್ಕತ್ತಾ ಅವರು ಲಾಸ್ಟ್ ಮ್ಯಾಚಲ್ಲಿ ಮತ್ತೆ ಅವರ ಒಂದು ವಿನ್ನಿಂಗ್ ಸ್ಟ್ರೀಕ್ನ ಕಂಟಿನ್ಯೂ ಮಾಡಿಕೊಂಡು ಫಾರ್ಮಿಗೆ ಬಂದಿದ್ದಾರೆ. ಮುಂಬೈ ಅವರು ಈ ಸೀಸನ್ನ ಅವರ ಒಂದು ಕಳಪೆ ಫಾರ್ಮ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅವರು ಇವಾಗ ಎಲ್ಲ ಮ್ಯಾಚಸ್ ಗೆದ್ದರೂ ಸಹ ಕ್ವಾಲಿಫೈ ಆಗೋದು ತುಂಬ ಡೌಟ್ ಆಗಿದೆ. ಬಟ್ KKR ಅವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ನೋಡಬೇಕು ಇವತ್ತು ಯಾವ ಮ್ಯಾಚ್ ಗೆಲ್ತಾರೆ ಅಂತ. ಇನ್ನು ಈ ಮ್ಯಾಚ್ ನಡೀತಿರೋ ವೆನ್ಯೂ ಮತ್ತು ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದರೆ, ಈ ಮ್ಯಾಚ್ ಮುಂಬೈಯಲ್ಲಿರೋ ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಇದನ್ನು ಕಂಪ್ಲೀಟ್ಲಿ ಬ್ಯಾಟಿಂಗ್ ಪ್ಯಾರಡೈಸ್ ಅಂತಲೇ ಹೇಳ್ಬೋದು. ಇಲ್ಲಿ ಈಸಿಯಾಗಿ 200 ಸ್ಕೋರ್ಸ್ನೆಲ್ಲ ನಾವು ಇಯರ್ ನೋಡ್ತಾ ಇದ್ದೀವಿ. ಆಬ್ವಿಯಸ್ಲಿ ಇಲ್ಲಿ ಮೊದಲಿಂದನೂ ಅಷ್ಟೇ ಸ್ಕೋರ್ಸ್ ಆಗ್ತಾ ಇದ್ದಾವೆ, ಬಟ್ ಈ ಇಯರ್ ಸ್ವಲ್ಪ ಎಕ್ಸ್ಟ್ರಾ ಸ್ಕೋರ್ಸ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಈ ಮ್ಯಾಚಸಲ್ಲಿ ಹೆಂಗೆ ಆಡ್ತಾರೆ ಎಲ್ಲರೂ ಅಂತ ನೋಡಬೇಕಾಗಿದೆ. ಇನ್ನು ಎರಡೂ ತಂಡಗಳ ಹೆಡ್ ಟು ಹೆಡ್ ಸ್ಟಾರ್ಟ್ಸ್ ನೋಡ್ಕೊಳ್ಳೋದಾದರೆ, ಒಟ್ಟಾರೆಯಾಗಿ 30 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 14 ಮ್ಯಾಚಲ್ಲಿ ಕೋಲ್ಕತ್ತಾ ಅವರು ಗೆದ್ದಿದ್ದಾರೆ, 15 ಮ್ಯಾಚಲ್ಲಿ ಮುಂಬೈ ಅವರು ಗೆದ್ದಿದ್ದಾರೆ. ಒಂದು ಮ್ಯಾಚ್ 100 ರಿಸಲ್ಟಿಂದ ಎಂಡ್ ಆಗಿದೆ. ಸೊ ನೋಡ್ಕೊಂಡ್ರೆ ಅಂತ ಏನು ಡಿಫ್ರೆನ್ಸ್ ಏನೂ ಇಲ್ಲ ಇಲ್ಲಿ. ಬಟ್ ಸ್ಟಿಲ್ ಈ ಮ್ಯಾಚ್ ಏನಾದರೂ KKR ಅವರು ಮುಂಬೈ ಮೇಲೆ ಗೆದ್ದು ಅದನ್ನು ಈಕ್ವಲ್ ಮಾಡ್ತಾರಂತ ನೋಡಬೇಕಾಗಿದೆ. ಇನ್ನು ಎರಡೂ ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ, ಮೊದಲನೇದಾಗಿ ಮುಂಬೈ ಇಂಡಿಯನ್ಸ್ ಅವ್ರ ಕಡೆಯಿಂದ ಇಶಾನ್ ಕಿಶನ್, ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಹಾಗೂ ಅವರ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ, ನೆಹಾಲ್ ವಧೇರಾ, ಟೀಮ್ ಡೇವಿಡ್, ಮೊಹಮ್ಮದ್ ನಬಿ, ಗೆರಾಲ್ಡ್ ಕೊಯಿಟ್ಜಿ, ಪಿಯೂಷ್ ಚಾವ್ಲಾ, ಜಸ್ಪ್ರೀತ್ ಬುಮ್ರಾ ಹಾಗೂ ತುಷಾರ ಅವರು ಕಣಕ್ಕಿಳಿದಿದ್ದಾರೆ. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ, ಅವ್ರ ಕಡೆಯಿಂದ ಫಿಲ್ ಸಾಲ್ಟ್, ಸುನಿಲ್ ನರೇನ್, ರಿಂಕು ಸಿಂಗ್, ಶ್ರೇಯಸ್ ಅಯ್ಯರ್, ವೆಂಕಟೇಶ್ ಅಯ್ಯರ್, ಆಂಡ್ರೆ ರಸೆಲ್, ರಮನ್ದೀಪ್ ಸಿಂಗ್, ಮಿಚೆಲ್ ಸ್ಟಾರ್ಕ್, ವೈಭವ್ ಅರೋರಾ, ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ, ಆಂಕ್ರಿಶ್ ರಘುವಂಶಿ ಅವರು ಕಣಕ್ಕಿಳಿದಿದ್ದಾರೆ.